ಲಂಬಾಣಿ ಜಾತಿ ಗಣತಿಯ ಅವಧಿಯನ್ನ ವಿಸ್ತರಿಸಬೇಕು. ಅರಸೀಕೆರೆಯಲ್ಲಿ ಸೇವಾಲಾಲ್ ಮಹಾಸ್ವಾಮೀಜಿ ಒತ್ತಾಯ. ಸರ್ಕಾರ ಜಾತಿ ಗಣತಿ ನಡೆಸ್ತಾ ಇದ್ದು ಕರ್ನಾಟಕ ಮೈಸೂರು ಸೀಮೆ ಲಂಬಾಣಿ ಸಂಘ ಹಾಗೂ ನಮ್ಮ ಸಮುದಾಯದ ವತಿಯಿಂದ ಸ್ವಾಗತಿಸಲಿದೆ. ಪ್ರಸ್ತುತ ಈ ವೇಳೆ ಸಮಾಜದ ನಾಗರಿಕರು ಬಹುತೇಕ ಕೂಲಿಗಾಗಿ ತಮ್ಮ ಜೀವನ ನಿರ್ವಹಣೆಗೆ, ಕುಟುಂಬ ನಿರ್ವಹಣೆಗಾಗಿ, ದುಡಿಮೆಗಾಗಿ ಗೂಳೆ ಹೋಗಿದ್ದು, ಈ ಸಂದರ್ಭದಲ್ಲಿ ಜಾತಿ ಗಣತಿ ನಡೆಸಿದ್ರೆ ಲಂಬಾಣಿ ಸಮುದಾಯದ ಜನಸಂಖ್ಯೆಯು ಸರ್ಕಾರಕ್ಕೆ ಸರಿಯಾಗಿ ಸಿಗೋದಿಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ಸರ್ದಾರ್ ಸೇವಾಲಾಲ್ ಮಹಾಸ್ವಾಮೀಜಿಗಳು ತಿಳಿಸಿದರು. ಇನ್ನು ಅರಸೀಕೆರೆಯಲ್ಲಿ ಮೈಸೂರು ಸೀಮೆ ಲಂಬಾಣಿ ಸಂಘದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸ್ವಾಮೀಜಿಗಳು, ಲಂಬಾಣಿ ಸಮುದಾಯಕ್ಕೆ ರಾಷ್ಟ್ರೀಯ ಹಬ್ಬವಾಗಿರುವ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಜಾತಿ ಗಣತಿ ನಡೆಸಲು ಅವಕಾಶ ಕಲ್ಪಿಸಿ ಸಮಯವನ್ನ ವಿಸ್ತರಿಸಬೇಕು. ಆ ಸಂದರ್ಭದಲ್ಲಿ ಹಳ್ಳಿಗಳಿಂದ ಗೂಳೆ ಹೋಗಿರುವ ಸಮುದಾಯದ ನಾಗರಿಕರು ತಮ್ಮ ತಮ್ಮ ಹಳ್ಳಿಗಳಲ್ಲಿ ವಾಸವಿರುತ್ತಾರೆ. ಹೀಗಾಗಿ ಲಂಬಾಣಿ ಸಮುದಾಯಕ್ಕೆ ಜನಗಣತಿಯ ಸಮಯವನ್ನ ಕೂಡಲೇ ಸರ್ಕಾರ ವಿಸ್ತರಿಸಬೇಕೆಂದು ಕರ್ನಾಟಕ ರಾಜ್ಯ ಬಂಜಾರ ಸಮುದಾಯದ ಚಿತ್ರದುರ್ಗದ ಶ್ರೀ ಸೇವಾಲಾಲ್ ಪೀಠದ ಗುರುಗಳಾದ ಶ್ರೀ ಶ್ರೀ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿಗಳು ಸರ್ಕಾರಕ್ಕೆ ಒತ್ತಾಯಿಸಿದ್ರು. ನಮ್ಮ ಜೊತೆಯಲ್ಲಿ ನಮ್ಮ ಬೋವಿ, ಕೊರಚ, ಕೊರಮ ಸಮುದಾಯದವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅವರೆಲ್ಲ ಏನು ಜನಪ್ರತಿನಿಧಿಗಳು, ಹಾಲಿ ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವರುಗಳು, ಎಲ್ಲ ಸಂಘಟಕರು ಕೂಡ ಈ ಒಂದು ಹೋರಾಟದಲ್ಲಿ ಸಾಮೂಹಿಕವಾಗಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ದಯಮಾಡಿ ಇದನ್ನು ಸರ್ಕಾರ ಕೂಡಲೇ ಇದನ್ನೊಂದು ಇತ್ಯರ್ಥ ಮಾಡಬೇಕು ಅಂತ ಹೇಳಿ ನಾವು ಬಂಜಾರ ಗುರುಪೀಠದ ಚಿತ್ರದುರ್ಗದಿಂದ ಅವ್ರನ್ನ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಜೈ ಸೇವಾಲಾಲ್, ಜೈ ಭೀಮ್. ಸ್ವಾಮಿಗಳೇ, ಸರ್ಕಾರ ಈಗ ಜಾತಿ ಗಣತಿ ಮಾಡ್ತಾ ಇದ್ದಾರಲ್ಲ, ಅದು ಸೂಕ್ತ ಸಮಯವಲ್ವಲ್ಲ? ಇದು ಏನಂತೀರಾ ಇದಕ್ಕೆ? ಖಂಡಿತವಾಗಿಯೂ ಏನು ಈ ರಾಜ್ಯದಲ್ಲಿ ಜಾತಿ ಜನಗಣತಿ ಮಾಡ್ತಿರ್ತಕ್ಕಂಥದಕ್ಕೆ ನಾವು ಸ್ವಾಗತ ಮಾಡ್ತೇವೆ. ಬಹಳ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಯಾವ ಸಮುದಾಯಗಳು, ಯಾವ ಸಮಾಜ ಎಷ್ಟೆಷ್ಟು ಸಂಖ್ಯೆಯಲ್ಲಿದೆ ಅನ್ನೋದನ್ನ ಅದು ಗೊತ್ತಾಗಬೇಕು. ಅವರ ಆರ್ಥಿಕ ಸ್ಥಿತಿಗತಿ, ಅವರ ದತ್ತಾಂಶ ಸುಮಾರು 60 ವಿಷಯಗಳನ್ನು 60 ಪಾಯಿಂಟ್ಸ್ ಮಾಡಿ ಅವ್ರು ಕೇಳಿದ್ದಾರೆ. ಅವರ ಆರ್ಥಿಕ, ಅವರ ಸಾಮಾಜಿಕ ಹೇಗಿದ್ದಾರೆ, ಅವರಲ್ಲಿ ಸ್ಥಿತಿಗತಿಗಳು ಹೇಗಿದೆ ಅನ್ನೋದನ್ನು ಅವರ ದತ್ತಾಂಶಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಆ ಜಾತಿ ಜನಗಣತಿಯಿಂದ ಯಾವ ಸಮುದಾಯಗಳು ಎಷ್ಟೆಷ್ಟು ಪ್ರಭಾವಿಶಾಲಿಗಳಿದ್ದಾರೆ, ಅವರ ರಾಜಕೀಯ ಪ್ರಾತಿನಿಧ್ಯಗಳನ್ನು ಎಷ್ಟರ ಮಟ್ಟಿಗೆ ಸಿಕ್ಕಿದೆ ಅನ್ನೋದು ಇದ್ರ ಮೂಲಕ ಗೊತ್ತಾಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಬರೀ 7ನೇ ತಾರೀಕು ತನಕ ಅವರು ಏನು ಒಂದು ನಿಗದಿಯನ್ನು ಮಾಡಿದ್ದಾರೆ. ನಾವು ಅವರಿಗೆ ಸರ್ಕಾರಕ್ಕೆ ವಿನಂತಿ ಮಾಡೋದಿಷ್ಟೇ, ಘನವಂತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು, ಯಾಕಂದರೆ ನಮ್ಮೆಲ್ಲ ಏನು ನಮ್ಮ ಬುಡಕಟ್ಟು ಸಮುದಾಯದವರು, ಅವರು ಒಂದೇ ಕಡೆ ನೆಲೆ ಇಲ್ಲ, ಒಂದು ಕಡೆ ವಾಸ ಮಾಡ್ತಾ ಇಲ್ಲ, ತಮ್ಮ ಹೊಟ್ಟೆ ಬಾಡಿಗಾಗಿ ಮತ್ತು ವಲಸೆ ಹೋಗಿರ್ತಕ್ಕಂಥದ್ದು ತಮ್ಮ ಗಮನಕ್ಕಿದೆ. ಹಾಗಾಗಿ ಏನು ದೀಪಾವಳಿ ಹಬ್ಬದ ಸಂದರ್ಭಗಳ ತನಕ ಅವರಿಗೆ ಸಮಯ ಕೊಟ್ಟು ಈ ಜಾತಿ ಜನಗಣತಿ ನಡೀಲಿ ಅಂತ ಹೇಳಿ ನಾವು ಅದನ್ನು ಹಾರೈಸ್ತೇವೆ. ಏನಿವತ್ತು ರಾಜ್ಯದಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ನಮ್ಮ ಸಮಾಜಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯನ ಪ್ರತಿಭಟಿಸಿ ನಾವೆಲ್ಲರೂ ಕೂಡ ಇವತ್ತು ತುರ್ತು ಸಭೆ ಕರೆದು ಒಂದು ಸಭೆಯಲ್ಲಿ ನಿರ್ಣಯ ಮಾಡಿದ್ದೇವೆ. ನಾವು ಇನ್ನೊಂದು ಮುಂದಿನ ವಾರದಲ್ಲಿ ಒಂದು ಪತ್ರಿಕಾಗೋಷ್ಠಿನೂ ಕೂಡ ಕರೀತಾ ಇದ್ದೇವೆ. ಆ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದ್ರ ಜೊತೆಗೆ ನಾವು ಪ್ರತಿಭಟನೆ ದಿನಾಂಕನ ಗುರುತು ಮಾಡಿ ಒಂದು ಬೃಹತ್ ಆದಂಥ ಪ್ರತಿಭಟನೆಯನ್ನು ನಡೆಸ್ತೇವೆ. ಆ ಪ್ರತಿಭಟನೆ ದಿನ ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡುವಾಗ ಈ ಸರ್ಕಾರದಲ್ಲಿ ನಾವು ನಿರ್ದೇಶಿತರಾಗಿ ಇರಲಿಕ್ಕೆ ನಾವು ಬಯಸೋದಿಲ್ಲ. ನಾನು ಲ್ಯಾಂಡ್ ಟ್ರಿಬ್ಯುನಲ್ ಮೆಂಬರ್ ಆಗಿದ್ದೇನೆ. ಆ ಸರ್ಕಾರದ ಮೀಸಲಾತಿಯಲ್ಲಿ ನಮಗೆ ಅನ್ಯಾಯ ಆಗಿರೋದ್ರಿಂದ ನಮ್ಮ ಸಮಾಜಕ್ಕೆ ಇಲ್ಲದೆ ಇರತಕ್ಕಂಥ ಸವಲತ್ತು ನನಗೂ ಬೇಡ ಅನ್ನೋ ಉದ್ದೇಶದಿಂದ ನಾನು ರಾಜೀನಾಮೆ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದೇನೆ. ಆ ಪ್ರತಿಭಟನೆ ದಿನಾಂಕದಂದು ತಹಶೀಲ್ದಾರರ ಕಚೇರಿ ಎದುರುಗಡೆ ಅದನ್ನು ಅನೌನ್ಸ್ ಮಾಡಿ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ನನ್ನ ರಾಜೀನಾಮೆ ಪತ್ರ ಕೂಡ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಗೆಳೆಯರು ಮಂಜುನಾಥ್ ಅಂತ ಹೇಳಿದ್ದಾರೆ, ಸಾಕಿ ಮಂಜುನಾಥ್ ಅಂತೇಳಿ, ಅವರು ಕೂಡ ಶಿಕ್ಷಣ ಸಲಹಾ ಸಮಿತಿಯ ಸದಸ್ಯರಿದ್ದಾರೆ, ಸರ್ಕಾರದ ನಾಮನಿರ್ದೇಶಿತ ಸದಸ್ಯರು. ಹಾಗೆ ಕೃಷ್ಣನಾಯ್ಕರವರು, ಇವರು ಸೆಸ್ಕಾಂನಲ್ಲಿ ತಾಲೂಕು ನಿರ್ದೇಶಕರಾಗಿದ್ದಾರೆ. ಹಾಗೆ ಗಂಗಾಧರ್ ಅವರು ಗಣಸಿ ಹೋಬಳಿನಲ್ಲಿ ಸೆಸ್ಕಾಂನ ನಿರ್ದೇಶಕರಿದ್ದಾರೆ. ಇನ್ನು ಈ ವೇಳೆ ಮೈಸೂರು ಸೀಮೆ ಲಂಬಾಣಿ ಸಂಘದ ಉಪಾಧ್ಯಕ್ಷರಾದ ಹಾಗೂ ಸರ್ಕಾರದ ನಾಮ ನಿರ್ದೇಶಕ ಸದಸ್ಯರುಗಳಾದ ಜಯಣ್ಣ, ಕೃಷ್ಣ ನಾಯಕ್, ಗಂಗಾಧರ್ ಸೇರಿದಂತೆ ಹಲವರು ನಾಮ ನಿರ್ದೇಶಕ ಸದಸ್ಯರು ಹಾಜರಿದ್ದರು. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.